ಲೇಡೀಸ್ ಅಂಡ್ ಜೆಂಟಲ್ಮೆನ್, ರಾಜ್ಯ ಬಿಜೆಪಿ ಪಕ್ಷದಲ್ಲಿ ದೊಡ್ಡ ಮಟ್ಟದ ಸಂಚಲನ ಶುರುವಾಗಿದೆ. ಈಗಾಗಲೇ BY ವಿಜೇಂದ್ರ ಅವರ ಕುರ್ಚಿಗೆ ಕುತ್ತು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಈ ಕುರಿತಂತೆ ಬೇರೆ ಬೇರೆ ರೀತಿಯ ಡೆವಲಪ್ಮೆಂಟ್ಗಳು ನಡೀತಾ ಇವೆ. ಈ ಹಿನ್ನೆಲೆಯಲ್ಲಿ ರಾಜಾಹುಲಿ BS ಯಡಿಯೂರಪ್ಪ ಮತ್ತು BY ವಿಜೇಂದ್ರ ತಮ್ಮದೇ ಆಗಿರ್ತಕ್ಕಂಥ ದೊಡ್ಡ ಮಟ್ಟದ ಒಂದು ತಂತ್ರಗಾರಿಕೆಯನ್ನ ಶುರು ಮಾಡಿದ್ದಾರೆ. ಅದೇನಪ್ಪಾ ಅಂದ್ರೆ, ಯಾರ್ಯಾರು ಈ ಹಿಂದೆ ಮತ್ತು ಈಗ ಸದ್ಯಕ್ಕೆ ಬಿಜೆಪಿ ಪಕ್ಷವನ್ನ ಬಿಟ್ಟು ಹೋಗಿದ್ದಾರೋ ಅವರೆಲ್ಲರನ್ನ ಮತ್ತೆ ಕರ್ಕೊಂಡು ಬಂದು ಬಿಜೆಪಿ ಪಕ್ಷವನ್ನ ಸದೃಢವಾಗಿ ಕಟ್ತೀವಿ ಅನ್ನುವಂಥ ಮಾತು ಈಗ ಬಿಜೆಪಿಯ ಪ್ರಭಾವಿ ಶಾಸಕ ಮಾಜಿ ಸಚಿವರಿಂದಲೇ ಕೇಳಿ ಬಂದಿದೆ. ಇದರ ಹಿಂದೆ BS ಯಡಿಯೂರಪ್ಪನವರ ತಂತ್ರಗಾರಿಕೆ ಇದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಯಾರು ಆ ಪ್ರಭಾವಿ ರಾಜಕಾರಣಿ, ಪ್ರಭಾವಿ ಬಿಜೆಪಿ ಶಾಸಕ ಮತ್ತು ಏನೆಲ್ಲ ತಂತ್ರಗಾರಿಕೆ ಇದರ ಹಿಂದೆ ಇದೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನ ಕೊಡ್ತೇನೆ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ, ಇದು ಎಕ್ಸ್ಪ್ಲೇನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, BY ವಿಜೇಂದ್ರ ಅವರ ಸ್ಥಾನಕ್ಕೆ ಕುತ್ತು ಬರ್ತಾ ಇದೆ ಅಂತ ಗೊತ್ತಾಗ್ತಿದ್ದ ಹಾಗೆ BS ಯಡಿಯೂರಪ್ಪನವರು ಈಗ ನೇರವಾಗಿ ಫೀಲ್ಡ್ಗೆ ಇಳಿದು ಬಿಟ್ಟಿದ್ದಾರೆ. ರಾಜಾಹುಲಿ BS ಯಡಿಯೂರಪ್ಪ ಫೀಲ್ಡ್ಗೆ ಇಳಿದ್ರೆ ಅಲ್ಲಿ ಬೇಟೆ ತಪ್ಪುವ ಮಾತೆ ಇಲ್ಲ ಅನ್ನುವಂಥದ್ದು BS ಯಡಿಯೂರಪ್ಪನವರ ಇಡೀ ರಾಜಕೀಯ ಜೀವನದಿಂದ ಸಾಬೀತಾಗಿದೆ. ಅವರು ಹೇಗೆಲ್ಲ ರಾಜಕಾರಣವನ್ನ ಮಾಡ್ಕೊಂಡು ಬಂದ್ರು, ಮಾಸ್ ಲೀಡರ್ ಆದ್ರು, 3-4 ಬಾರಿ ಮುಖ್ಯಮಂತ್ರಿಗಳಾದ್ರು ಮತ್ತು ಈಗಲೂ ಕೂಡ ತಮ್ಮ ಹಿಡಿತದಲ್ಲಿ ರಾಜ್ಯ ಬಿಜೆಪಿ ಪಕ್ಷವನ್ನ ಹೇಗೆ ಇಟ್ಕೊಂಡಿದ್ದಾರೆ, ತಮ್ಮ ಮಗನನ್ನೇ ಹೇಗೆ ರಾಜ್ಯಾಧ್ಯಕ್ಷನನ್ನಾಗಿ ಮಾಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಕೇಂದ್ರ ವರಿಷ್ಠ ನಾಯಕರು, ಬಿಜೆಪಿಯ ವರಿಷ್ಠ ನಾಯಕರು ಕೂಡ BS ಯಡಿಯೂರಪ್ಪನವರನ್ನ ಬಿಟ್ಟು ಒಂದು ಹುಲುಕಡ್ಡಿಯನ್ನು ಕೂಡ ಅಲುಗಾಡಿಸೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು. ಅದಷ್ಟೇ ಅಲ್ಲ, ರಾಜ್ಯದಲ್ಲಿರ್ತಕ್ಕಂಥ RSS ಸಂಘಟನೆಯಾಗ್ಲಿ ಅಥವಾ ಕೇಂದ್ರದಲ್ಲಿರ್ತಕ್ಕಂಥ RSS ಸಂಘಟನೆಯಾಗ್ಲಿ BS ಯಡಿಯೂರಪ್ಪನವರ ಎದುರು ನಿಂತ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಪರಿಸ್ಥಿತಿ ಈಗಾಗಲೇ ಹಲವಾರು ಬಾರಿ ಸಾಬೀತಾಗಿರ್ತಕ್ಕಂಥದ್ದು. ಈ ಹೊತ್ತಿನಲ್ಲೇ ಬಹಳ ಪ್ರಮುಖವಾಗಿ ಒಂದು ಹೇಳಿಕೆ ಕೇಳಿ ಬಂದಿದೆ. ಅದೇನಪ್ಪಾ ಅಂದ್ರೆ, ಯಾರ್ಯಾರು ಬಿಜೆಪಿ ಪಕ್ಷವನ್ನ ಬಿಟ್ಟು ಹೋಗಿದಾರೋ ಅವರೆಲ್ಲರನ್ನು ಮತ್ತೆ ಬಿಜೆಪಿ ಪಕ್ಷಕ್ಕೆ ವಾಪಸ್ ಕರ್ಕೊಂಡು ಬರಲಾಗುತ್ತೆ, ವಾಪಸ್ ಕರ್ಕೊಂಡು ಬರ್ತೀವಿ, ಮತ್ತೆ ಪಕ್ಷವನ್ನ ಸದೃಢವಾಗಿ ಕಟ್ತೀವಿ ಅನ್ನುವಂಥ ಒಂದು ಮಾತು ಕೇಳಿ ಬಂದಿದೆ. ಈ ಮಾತು ಹೇಳಿರ್ತಕ್ಕಂಥವ್ರು ಯಾರು? BS ಯಡಿಯೂರಪ್ಪನ ಅಲ್ಲ, BY ವಿಜೇಂದ್ರನ ಅಲ್ಲ. ಇದೆಲ್ಲಕ್ಕಿಂತ ಮುಖ್ಯವಾಗಿ BS ಯಡಿಯೂರಪ್ಪನವರ ಒಂದು ಅತ್ಯಾಪ್ತ ಆಗಿರ್ತಕ್ಕಂಥ ಮಾಜಿ ಸಚಿವ ಮುರುಗೇಶ್ ನಿರಾಣಿ ಅವರು ಬಾಗಲಕೋಟೆ ಜಿಲ್ಲೆಯ ಬೀಳಿಗೆಯಲ್ಲಿ ಈ ಮಾತನ್ನ ಹೇಳಿಬಿಟ್ಟಿದ್ದಾರೆ. ಯಾರ್ಯಾರ ಪಕ್ಷವನ್ನ ಬಿಟ್ಟು ಹೋಗಿದಾರೋ ಅವರೆಲ್ಲರನ್ನೂ ಕೂಡ ಮತ್ತೆ ವಾಪಸ್ ಕರ್ಕೊಂಡು ಬರ್ತೀವಿ ಅನ್ನುವಂಥದ್ದು. ಹಾಗಾದ್ರೆ ಮುರುಗೇಶ್ ನಿರಾಣಿ ಅವರ ಮಾತಿನ ಹಿಂದೆ ಅಥವಾ ಈ ನಿರ್ಧಾರದ ಹಿಂದೆ ಇರ್ತಕ್ಕಂಥವ್ರು ಯಾರು? ನೋ ಡೌಟ್ ಅದು BS ಯಡಿಯೂರಪ್ಪ ಅನ್ನುವಂಥದ್ದು ಸ್ಪಷ್ಟಗೊಳ್ತಾ ಇದೆ. ಯಾಕಂದ್ರೆ ನೋಡಿ, ಮುರುಗೇಶ್ ನಿರಾಣಿ ಅವರು BS ಯಡಿಯೂರಪ್ಪನವರ ಅತ್ಯಾಪ್ತರಷ್ಟೇ ಅಲ್ಲ, ಅವರು ಮುಖ್ಯಮಂತ್ರಿಗಳಾಗಿದ್ದಾಗ ಹಲವಾರು ಖಾತೆಗಳನ್ನು ನಿಭಾಯಿಸಿರ್ತಕ್ಕಂಥವ್ರು. ಅಲ್ಲದೆ 2021ರಲ್ಲಿ ಬಸವರಾಜ ಬೊಮ್ಮಾಯಿ ಅವರನ್ನ ಮುಖ್ಯಮಂತ್ರಿ ಮಾಡೋದಕ್ಕಿಂತ ಮುಂಚೆ ಮುರುಗೇಶ್ ನಿರಾಣಿ ಅವರ ಹೆಸರೇ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಅವರನ್ನು ಕೂರಿಸಬೇಕು ಅನ್ನುವಷ್ಟರ ಮಟ್ಟಿಗೆ ಆ ಕೂಗು, ಆ ಲಾಬಿ ಕೇಳಿ ಬಂದಿತ್ತು. ಅಷ್ಟು ಆಪ್ತರಾಗಿರ್ತಕ್ಕಂಥ ಮುರುಗೇಶ್ ನಿರಾಣಿ ಈಗಲೂ ಕೂಡ BSY ಕುಟುಂಬದೊಂದಿಗೆ ಹೆಗಲಿಗೆ ಹೆಗಲು ಕೊಟ್ಟು ನಿಂತ್ಕೊಂಡಿದ್ದಾರೆ. ಇವತ್ತು ಆ ಮಾತು ಅವ್ರು ಹೇಳಿದ್ದಾರೆ ಅಂತಂದ್ರೆ ಅದರ ಹಿಂದೆ ದೊಡ್ಡ ಮಟ್ಟದ ರಾಜಕಾರಣ ಮತ್ತು ದೊಡ್ಡ ಮಟ್ಟದ ಒಂದು ರೀತಿ ದೂರಾಲೋಚನೆ, ತಂತ್ರಗಾರಿಕೆ ಅಡಗಿದೆ ಅನ್ನುವಂಥದ್ದು ಸಾಬೀತಾಗ್ತಿದೆ. ಎಸ್ ವೀಕ್ಷಕರೇ, ಇದಷ್ಟೇ ಅಲ್ಲದೆ ಈಗಾಗಲೇ BS ಯಡಿಯೂರಪ್ಪ ಮತ್ತು BY ವಿಜೇಂದ್ರ ಹಲವಾರು ಬಾರಿ ಒಂದು ಮಾತನ್ನ ಪುನರಾವರ್ತನೆ ಮಾಡಿದ್ದಾರೆ. ಸ್ವಂತ ಬಲದ ಮೇಲೆ ನಾವು ಬಿಜೆಪಿ ಪಕ್ಷವನ್ನ ಅಧಿಕಾರಕ್ಕೆ ತರ್ತೀವಿ ಅನ್ನುವಂಥದ್ದು. ಹಾಗಾಗಿ ಈ ಹೊತ್ತಿನಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿ BY ವಿಜೇಂದ್ರ ಮೇಲೆ ಪಕ್ಷ ಸಂಘಟನೆ ಮಾಡುವಂತಹ ದೊಡ್ಡ ಜವಾಬ್ದಾರಿ ಇದ್ರೆ, BS ಯಡಿಯೂರಪ್ಪನವರ ಮೇಲೆ ಸ್ವಂತ ಬಲದ ಮೇಲೆ ಅಧಿಕಾರಕ್ಕೆ ತರುವಂತಹ ಜವಾಬ್ದಾರಿ ಇದೆ. ಹಾಗಾಗಿ ಪಕ್ಷ ಬಿಟ್ಟು ಹೋದವರನ್ನ ಅವರು ವಾಪಸ್ ಕರ್ಕೊಂಡು ಬರಲಿಕ್ಕೆ ತಯಾರಾಗಿದ್ದಾರೆ, ಆ ಒಂದು ತಂತ್ರಗಾರಿಕೆಯನ್ನ ಮಾಡ್ತಿದ್ದಾರೆ ಅನ್ನುವಂಥದ್ದು. ಹಾಗಾದ್ರೆ ಯಾರ್ಯಾರು ಮೊದಲ ಅಜೆಂಡಾದಲ್ಲಿ ಪಕ್ಷ ಬಿಟ್ಟು ಹೋಗಿರ್ತಕ್ಕಂಥವರ ಟಾರ್ಗೆಟ್ ಆಗಿದ್ದಾರೆ BS ಯಡಿಯೂರಪ್ಪನವರಿಗೆ ಮತ್ತು ಮುರುಗೇಶ್ ನಿರಾಣಿ ಅವರಿಗೆ ಅಂತಂದ್ರೆ, ಪ್ರಮುಖವಾಗಿ ಲಕ್ಷ್ಮಣ ಸವದಿ ಹೋಗಿದ್ದಾರೆ ಅಲ್ವಾ. ಬಹಳ ದೊಡ್ಡ ನಾಯಕ, ಬಿಜೆಪಿ ಅವರಿಗೆ
ಡೆಪ್ಯೂಟಿ ಸಿಎಂ DCM ಪೋಸ್ಟ್ ಅನ್ನು ಕೂಡ ಕೊಟ್ಟಿತ್ತು. ಆದ್ರೂ ಕೂಡ ಅವರು ಪಕ್ಷವನ್ನ ಬಿಟ್ಟು ಕಾಂಗ್ರೆಸ್ ಸೇರ್ಕೊಂಡು ಈಗ ಶಾಸಕರಾಗಿದ್ದಾರೆ. ಅವರನ್ನ ವಾಪಸ್ ಪಕ್ಷಕ್ಕೆ ಕರ್ಕೊಂಡು ಬರುವಂತದ್ದು, ಜೊತೆಗೆ HC ಬಾಲಕೃಷ್ಣ ಅವರನ್ನ ವಾಪಸ್ ಕರ್ಕೊಂಡು ಬರೋದು, CP ಯೋಗೇಶ್ವರ್ ಮತ್ತೆ ಕಾಂಗ್ರೆಸ್ಗೆ ಹೋಗಿ ಬಿಜೆಪಿ ಬಿಟ್ಟು ಅವರು ಈಗ ಶಾಸಕರಾಗಿರ್ತಕ್ಕಂಥದ್ದು ಚನ್ನಪಟ್ಟಣದಿಂದ ಅವ್ರನ್ನ ವಾಪಸ್ ಕರ್ಕೊಂಡು ಬರೋದು. ಯಾಕಂದ್ರೆ 2019ರಲ್ಲಿ ಬಿಜೆಪಿ ಮತ್ತು JDS ಸರ್ಕಾರ ರಚನೆ ಆಗಲಿಕ್ಕೆ ಇದೇ CP ಯೋಗೇಶ್ವರ್ ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನ ಮಾಡಿದ್ರು, ಪ್ರಭಾವವನ್ನು ಬೀರಿದ್ರು. ಇದಲ್ಲದೆ ಈಗಾಗಲೇ ಮೋಹನ್ ಲಿಂಬಿಕಾಯಿ ಧಾರವಾಡದಿಂದ ಹೋಗಿದ್ದಾರೆ. ಜೊತೆಗೆ ಈಗಾಗಲೇ ಬಿಜೆಪಿಯಲ್ಲಿ ಇದ್ದಂತಹ ನಾಗೇಂದ್ರ ಕೂಡ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡಿರ್ತಕ್ಕಂಥದ್ದು. ಈ ತರದವರ ಒಂದು ಪಟ್ಟಿಯೇ ಇದೆ, ಅವರೆಲ್ಲರನ್ನೂ ಕೂಡ ಕರ್ಕೊಂಡು ಬರ್ತಾರೆ ಅನ್ನುವಂಥದ್ದು. ಹಾಗಾದ್ರೆ ಒಂದು ಮಾತು, ಬಿಟ್ಟು ಹೋಗಿರ್ತಕ್ಕಂಥವ್ರೇನೋ ಕರ್ಕೊಂಡು ಬರ್ತಾರೆ, ಆದ್ರೆ ಈ ಸದ್ಯಕ್ಕೆ ಬಿಜೆಪಿಯ ಬಾಗಿಲಲ್ಲಿ ನಿಂತು ಕಮಲವನ್ನ ಕೈ ಬಿಡೋದಕ್ಕೆ ತಯಾರಾಗಿರ್ತಕ್ಕಂಥ ಅಥವಾ ಕಮಲ ಬಿಟ್ಟು ಕೈ ಹಿಡಿಯೋದಕ್ಕೆ ತಯಾರಾಗಿರ್ತಕ್ಕಂಥವ್ರ ಬಗ್ಗೆ ಏನ್ ಮಾಡ್ತಾರೆ ಅಂತವ್ರ ಪಟ್ಟಿಯೂ ಇದೆ ನೋಡಿ. ಪ್ರೀತಮ್ ಗೌಡ್ರು ಈಗಾಗಲೇ ಹಾಸನದಿಂದ ಕಮಲ ಕೈ ಬಿಡೋದಕ್ಕೆ ರೆಡಿಯಾಗಿರ್ತಕ್ಕಂಥದ್ದು. ಜೊತೆಗೆ ಪ್ರತಾಪ್ ಸಿಂಹ ಕೂಡ JDSಗೆ ಹೋಗ್ತಾರೆ ಅನ್ನುವಂಥ ಒಂದು ಮಾತು ಕೇಳಿ ಬರ್ತಾ ಇದೆ. ಇದಲ್ಲದೆ ಕಳೆದ ಚುನಾವಣೆಯಲ್ಲೇ MP ರೇಣುಕಾಚಾರ್ಯ ಕಾಂಗ್ರೆಸ್ ಸೇರ್ಪಡೆಗೊಳ್ತಾರೆ ದಾವಣಗೆರೆಯಲ್ಲಿ ಅನ್ನುವಂಥ ಮಾತು ಕೇಳಿ ಬರ್ತಾ ಇತ್ತು ಅಲ್ವಾ. ಇದಲ್ಲದೆ BP ಹರೀಶ್ ಹರಿಹರದಿಂದ ಅವರು ಕೂಡ ಬೇಸರಗೊಂಡಿದ್ದಾರೆ. ರಮೇಶ್ ಜಾರಕಿಹೊಳಿ ಒಂದು ವೇಳೆ DK ಶಿವಕುಮಾರ್ ಏನಾದರೂ ಹೆಚ್ಚು ಕಡಿಮೆ ಆದರೆ ಕಾಂಗ್ರೆಸ್ಗೆ ಬರೋದಕ್ಕೆ ತಯಾರಾಗಿದ್ದಾರೆ. ಅಲ್ಲದೆ ಈಗಾಗಲೇ ಬಿಜೆಪಿ ಶಾಸಕರೇ ಆಗಿದ್ದು ಕಾಂಗ್ರೆಸ್ನೊಂದಿಗೆ ಮೈತ್ರಿಯಾಗಿ ಕಾಂಗ್ರೆಸ್ ಶಾಸಕರೇ ಆಗಿ ಹೋಗಿರ್ತಕ್ಕಂಥ ST ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಕೂಡ ಇವ್ರನ್ನ ಏನು ಮಾಡ್ತಾರೆ ಅನ್ನುವಂಥ ಪ್ರಶ್ನೆ ಕಾಡಿಸ್ತಾ ಇದೆ. ಇದೆಲ್ಲದರ ಹೊರತಾಗಿ ಈ ಒಂದು ಯೋಜನೆ ಹಿಂದೆ ಯಾರು ಬಿಜೆಪಿ ಬಿಟ್ಟು ಹೋಗಿದ್ದಾರೆ ಅವರೆಲ್ಲರನ್ನ ಕರ್ಕೊಂಡು ಬರೋದ್ರ ಹಿಂದೆ ಒಂದಷ್ಟು ಕಾರಣಗಳು ಪ್ರಮುಖವಾಗಿ ಕೆಲಸ ಮಾಡ್ತಾ ಇವೆ. ಅದರಲ್ಲಿ ಪ್ರಮುಖ ಕಾರಣ ಬಿಜೆಪಿ ಬಂಡಾಯ ನಾಯಕರಿಗೆ ಇದು ಮಾಸ್ಟರ್ ಸ್ಟ್ರೋಕ್ ಆಗಲಿದೆ ಅನ್ನುವಂಥದ್ದು. BY ವಿಜಯೇಂದ್ರರವನ್ನ ರಾಜ್ಯ ಅಧ್ಯಕ್ಷ ಸ್ಥಾನದಿಂದ ಕೆಳಗಿಳಿಸಬೇಕು ಮತ್ತು ಬಿಜೆಪಿಗೆ ಹೊಡೆತ ಕೊಡಬೇಕು ಅನ್ನುವಂಥ ಏನು ಬಿಜೆಪಿ ಬಂಡಾಯ ನಾಯಕರಿದ್ದಾರೆ, ರಮೇಶ್ ಜಾರಕಿಹೊಳಿ ಆಗಿರಲಿ, BP ಹರೀಶ್ ಆಗಿರಲಿ, GM ಸಿದ್ದೇಶ್ವರ್ ಆಗಿರಲಿ ಅಥವಾ ಕುಮಾರ್ ಬಂಗಾರಪ್ಪ ಆಗಿರಲಿ, ಇವರೆಲ್ಲರಿಗೂ ಕೂಡ ಮಾಸ್ಟರ್ ಸ್ಟ್ರೋಕ್ ಕೊಡ್ಲಿಕ್ಕೆ ಮೊದಲ ಕಾರಣ. ಎರಡನೇ ಕಾರಣ KS ಈಶ್ವರಪ್ಪನವ್ರನ್ನೇನೋ ಅವ್ರು ಕರ್ಕೊಂಡು ಬರಬಹುದು. ಯಾಕಂದ್ರೆ KS ಈಶ್ವರಪ್ಪ BS ಯಡಿಯೂರಪ್ಪನವರ ಸಂಬಂಧ ಒಂದು ರೀತಿ ಗಂಡ ಹೆಂಡತಿ ಸಂಬಂಧ ಇದ್ದ ಹಾಗೆ, ಜಗಳ ಆಡ್ತಾರೆ ಒಂದಾಗ್ತಾರೆ. ಆದ್ರೆ ಯತ್ನಾಳ್ ಪರಿಸ್ಥಿತಿ ಏನು? ಲಿಂಗಾಯತ ನಾಯಕ ಯಡಿಯೂರಪ್ಪನವರಿಗೆ ದೊಡ್ಡ ದುಶ್ಮನ್, ವಿಜೇಂದ್ರಗೆ ದೊಡ್ಡ ದುಶ್ಮನ್ ಮತ್ತು ಪ್ರಬಲ ಒಂದು ಲಿಂಗಾಯತ ನಾಯಕ ಆಗಿರೋದ್ರಿಂದ ಯತ್ನಾಳ್ರವ್ರನ್ನ ಕರೆದುಕೊಂಡು ಬರ್ತಾರಾ ಅನ್ನುವಂಥ ಒಂದು ಕಾರಣವೂ ಕೂಡ ಇಲ್ಲಿ ಎದ್ದು ನಿಂತಿಲ್ಲುತ್ತೆ. ಜೊತೆಗೆ ಪಕ್ಷ ಸಂಘಟನೆ ಮತ್ತು ಸ್ವಂತ ಬಲವನ್ನ ಸಾಬೀತು ಮಾಡಲೇಬೇಕಿದೆ, ಇದು ಮೂರನೇ ಕಾರಣ. ಜೊತೆಗೆ ಬಹಳ ಪ್ರಮುಖವಾಗಿ JDS ಅನ್ನ ನಂಬಿಕೊಂಡು ರಾಜಕಾರಣ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು BS ಯಡಿಯೂರಪ್ಪನವರಿಗೆ ಅದು ಯಾವಾಗಲೂ ಅರ್ಥ ಆಗೋಗ್ಬಿಟ್ಟಿದೆ. ಈಗಾಗಲೇ ಕೊಟ್ಟ ಮಾತನ್ನ ತಪ್ಪಿರ್ತಕ್ಕಂಥ ಕುಮಾರಸ್ವಾಮಿ 2008ರಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಗೊತ್ತೇ ಇದೆ. ಅಲ್ಲಿಂದ 2019ರ ಎಲೆಕ್ಷನ್ನಲ್ಲೂ ಕೂಡ ಈ ರೀತಿಯ ಒಂದು ಹಗ್ಗಜಗ್ಗಾಟಗಳು, ಯಾವಾಗ ಕಾಂಗ್ರೆಸ್ ಜೊತೆ ಸೇರಿಕೊಂಡು ಕುಮಾರಸ್ವಾಮಿ ಅವರು ಸರ್ಕಾರ ರಚಿಸಿಬಿಟ್ರು 2018ರಲ್ಲಿ, ಅವಾಗ ಇದೇ ಯಡಿಯೂರಪ್ಪ ಅಧಿವೇಶನದಲ್ಲಿ JDS ವಿರುದ್ಧ ಬಾಯಿಗೆ ಬಂದಾಗ ಮಾತನಾಡಿದ್ರು ಮತ್ತು ಹಲವಾರು ಬಾರಿ ಅವರು ಬಹಿರಂಗ ಹೇಳಿಕೆಗಳನ್ನು ಕೂಡ ಕೊಟ್ಟಿದ್ದಾರೆ. ಪ್ರಾದೇಶಿಕ ಪಕ್ಷಗಳಿಂದ ದೇಶ ಉದ್ಧಾರ ಆಗೋದಿಲ್ಲ, ಪ್ರಾದೇಶಿಕ ಪಕ್ಷಗಳನ್ನ ಹೊಸಕೆ ಹಾಕಬೇಕು, JDSನವ್ರನ್ನ ಅಪ್ಪ ಮಕ್ಕಳನ್ನ ನಂಬೋ ಹಾಗಿಲ್ಲ ಅನ್ನುವಂಥ ಬೇಕಾದಷ್ಟು ಹೇಳಿಕೆಗಳನ್ನು ಯಡಿಯೂರಪ್ಪನವರು ಕೊಟ್ಟಿದ್ದಾರೆ ಮತ್ತು ಅದರ ಅರಿವು ಕೂಡ ಇದೆ. ಹೇಗೆ JDS ಪಕ್ಷ ಕುಮಾರಸ್ವಾಮಿ ಆಗಿರಲಿ, HD ದೇವೇಗೌಡರಾಗಲಿ ಅವಕಾಶವಾದಿ ರಾಜಕಾರಣವನ್ನು ಮಾಡ್ತಾರೆ. 2028ರ ಚುನಾವಣೆಯಲ್ಲಿ ಅವರಿಗೆ ಅವಕಾಶ ಸಿಕ್ತು ಅಂತಂದ್ರೆ ಮತ್ತೆ ಕಾಂಗ್ರೆಸ್ ಜೊತೆ ಹೋಗೋದಕ್ಕೆ ಅವರು ಒಂದು ಕ್ಷಣನೂ ಕೂಡ ಯೋಚನೆ ಮಾಡೋದಿಲ್ಲ ಅನ್ನುವಂಥ ಅರಿವು ಅನುಭವದ ಮೂಲಕನೇ BS ಯಡಿಯೂರಪ್ಪನವರಿಗೆ ಗೊತ್ತಿರೋದ್ರಿಂದ ಅವರು ಈ ಕೆಲಸವನ್ನ ಮಾಡಿ JDSಗೆ ಮತ್ತು ಬಿಜೆಪಿಯಲ್ಲಿರ್ತಕ್ಕಂಥ ಬಂಡಾಯ ನಾಯಕರಿಗೆ ಮತ್ತು ವಿಜೇಂದ್ರ ಅವರನ್ನ ಬದಲಾವಣೆ ಮಾಡಬೇಕು ಅಂತ ಒಂದು ಪಟ್ಟು ಹಿಡಿದಿರ್ತಕ್ಕಂಥ ಹೈಕಮಾಂಡ್ ನಾಯಕರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಮೆಸೇಜ್ ಅನ್ನ ಕೊಡ್ಲಿಕ್ಕೆ ಯಾರ್ಯಾರು ಬಿಜೆಪಿಯನ್ನ ಬಿಟ್ಟು ಹೋಗಿದ್ದಾರೆ ಅವರೆಲ್ಲರನ್ನ ವಾಪಸ್ ಕರ್ಕೊಂಡು ಬಂದು ನಾನು ಮತ್ತೆ ಪಕ್ಷ ಗಟ್ಟಿಗೊಳಿಸ್ತೀನಿ ಅನ್ನುವಂಥ ಒಂದು ಸ್ಟ್ರಾಂಗ್ ಹೇಳಿಕೆಯನ್ನ ಮುರುಗೇಶ್ ನಿರಾಣಿ ಅವರ ಕೈಲಿ ಹೇಳಿಸಿದ್ದಾರೆ. ಇದು ಯಾವ ರೀತಿಯ ವರ್ಕೌಟ್ ಆಗುತ್ತೆ, ನಿಜವಾಗ್ಲೂ ರಾಜಾಹುಲಿಯ ಈ ತಂತ್ರಗಾರಿಕೆಗೆ ಬಿಜೆಪಿ ನಾಯಕರು, JDS ಪಕ್ಷ, ಬಿಜೆಪಿಯಲ್ಲಿರ್ತಕ್ಕಂಥ ಬಂಡಾಯ ಶಾಸಕರು ಪತ್ರ ಕೊಡ್ತಾರಾ ಅಥವಾ ಅವರು ಬೇರೆ ತಂತ್ರವನ್ನ ಹೆಣಿತಾರಾ ಅನ್ನುವಂಥದ್ದು ಮುಂದಿನ ದಿನಗಳಲ್ಲಿ ಗೊತ್ತಾಗ್ತದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ನಾನು ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.